ಕೋಲಾರದಲ್ಲಿ ಅರಣ್ಯ ಇಲಾಖೆ ಹಾಗೆ ರೈತರ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಪ್ರಕರಣ ದಾಖಲಾಗಿ 3 ರೈತರನ್ನ ವಶಕ್ಕೆ ಪಡೆದರೆ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿ ದೊಡ್ಡ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಎಲ್ಲಾಗಿದ್ದು ಏನ್ ಕತೆ ಧನ್ಯವಾದ. ರಸ್ತೆಗೆ ಅಡ್ಡ ಹಾಕಿ ಆಕ್ರೋಶ, ಪೊಲೀಸರ ನಡುವೆ ವಾಗ್ವಾದ. ನೋಡ್ತಾ ಇದ್ದಂತೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಅಕ್ಷರಶಃ ರಣಾಂಗಣ. ಅರಣ್ಯ ಇಲಾಖೆ ವರ್ಸಸ್ ಅನ್ನದಾತರು. ಕೇತಗಾನಹಳ್ಳಿ ಗೇಟ್ ಬಳಿ ಹೈಡ್ರಾಮಾ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೇತಗಾನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಜಾಗದಲ್ಲಿ ರೈತರು ಉಳುಮೆ ಮಾಡಿದ್ರು. ಕಳೆದ ವಾರವೇ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿದ ಅರಣ್ಯ ಅಧಿಕಾರಿಗಳು ಕೃಷ್ಣಪ್ಪ ಸೇರಿ 3 ರೈತರನ್ನ ವಶಕ್ಕೆ ಪಡೆದಿದ್ರು. 2 ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡಿದ್ರು. ಇದೇ ಕಾರಣಕ್ಕೆ ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ರೈತರು ಹಾಗೂ ಅರಣ್ಯ ಇಲಾಖೆ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಅರಣ್ಯ ಅಧಿಕಾರಿಗಳ ವಶದಲ್ಲಿರೋ ರೈತರು ಟ್ರ್ಯಾಕ್ಟರ್ಗಳನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ರೈತರು ಪ್ರತಿಭಟಿಸಿದರು. ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ನೂರಾರು ರೈತರು ರೋಡ್ಗಿಳಿದಿದ್ರು. ಇದಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯರು ಸಾಥ್ ನೀಡಿದ್ರು. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅವರು ಅಪೀಲು ಇನ್ನೊಂದು ಹೋಗಿಲ್ಲ. ಎಲ್ಲ ಡಾಕ್ಯುಮೆಂಟ್ ನಮಗೆ ಇದೆ. ಮತ್ತೆ ಹೈಕೋರ್ಟ್ನಲ್ಲಿ ನಮಗೆ ಆಗಿದೆ. ರಾತ್ರಿ 70 JCB ಬಂದು ಸುಮಾರು 30 ಕೋಟಿ ರೈತರು 25 ಕೋರ್ ಎಲ್ಲ ರಾತ್ರಿ 70 ಬಂದು ಎಲ್ಲ ಮತ್ತೆ ಹೈಕೋರ್ಟ್ನಲ್ಲಿ ಬೆಳೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಹೊರಟಿದ್ದಾರೆ. ಪೊಲೀಸವರು ನಾವು ಕೊಡಲ್ಲ, ರೈತರು ಕೊಡ್ತೀವಿ ಅಪೋರ್ಟ್ ಮಾಡಿ. ಈ ವೇಳೆ ರೈತ ನಾಗರಾಜ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಜಗ್ಗಲಿಲ್ಲ. ಕೂಡಲೇ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು 3 ರೈತರನ್ನ ಬಿಡುಗಡೆಗೊಳಿಸಿದರು. ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ಜಿ ಹಾಕೊಂಡು 11 ಜನಕ್ಕೆ ಸ್ಟೇ ಆರ್ಡ್ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಯಾರು ರೈತ ತೊಂದರೆ ಮಾಡಬಾರ್ದು ಅಂತ ಹೇಳಿ ಆರ್ಡರ್ಲೇ ಆಗಿದೆ. ಆದ್ರೂ ಸಹ 5ನೇ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು. ಆದ್ರೆ ಅವತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ 5ನೇ ತಾರೀಕು ಸರ್ಕಾರಕ್ಕಿಂತ ದೊಡ್ಡವರಂತ ಗೊತ್ತಿಲ್ಲ ಇವರು. 1 ಇಂಚು ಅರಣ್ಯ ಭೂಮಿಯನ್ನ ಬಿಡುವುದಕ್ಕೆ ಅರಣ್ಯ ಇಲಾಖೆಗೆ ಇಷ್ಟವಿಲ್ಲ. ಇತ್ತ ಹಲವು ವರ್ಷಗಳಿಂದ ತಮ್ಮ ಉಳುಮೆ ಮಾಡುತ್ತಾ ಬಂದಿರುವಂತಹ ಭೂಮಿಯನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಕ್ಕೆ ರೈತರು ಸಿದ್ದರಿಲ್ಲ. ಸರ್ಕಾರ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕೊಡದಿದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಅರಣ್ಯ ಇಲಾಖೆ ಹಾಗೆ ರೈತರ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಪ್ರಕರಣ ದಾಖಲಾಗಿ 3 ರೈತರನ್ನ ವಶಕ್ಕೆ ಪಡೆದರೆ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿ ದೊಡ್ಡ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಎಲ್ಲಾಗಿದ್ದು ಏನ್ ಕತೆ ಧನ್ಯವಾದ. ರಸ್ತೆಗೆ ಅಡ್ಡ ಹಾಕಿ ಆಕ್ರೋಶ, ಪೊಲೀಸರ ನಡುವೆ ವಾಗ್ವಾದ. ನೋಡ್ತಾ ಇದ್ದಂತೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಅಕ್ಷರಶಃ ರಣಾಂಗಣ. ಅರಣ್ಯ ಇಲಾಖೆ ವರ್ಸಸ್ ಅನ್ನದಾತರು. ಕೇತಗಾನಹಳ್ಳಿ ಗೇಟ್ ಬಳಿ ಹೈಡ್ರಾಮಾ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೇತಗಾನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಜಾಗದಲ್ಲಿ ರೈತರು ಉಳುಮೆ ಮಾಡಿದ್ರು. ಕಳೆದ ವಾರವೇ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿದ ಅರಣ್ಯ ಅಧಿಕಾರಿಗಳು ಕೃಷ್ಣಪ್ಪ ಸೇರಿ 3 ರೈತರನ್ನ ವಶಕ್ಕೆ ಪಡೆದಿದ್ರು. 2 ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡಿದ್ರು. ಇದೇ ಕಾರಣಕ್ಕೆ ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ರೈತರು ಹಾಗೂ ಅರಣ್ಯ ಇಲಾಖೆ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಅರಣ್ಯ
ಅಧಿಕಾರಿಗಳ ವಶದಲ್ಲಿರೋ ರೈತರು ಟ್ರಾಕ್ಟರ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ರೈತರು ಪ್ರತಿಭಟಿಸಿದರು. ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ನೂರಾರು ರೈತರು ರೋಡ್ಗಿಳಿದಿದ್ರು. ಇದಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯರು ಸಾಥ್ ನೀಡಿದ್ರು. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅವರು ಅಪೀಲು ಇನ್ನೊಂದು ಹೋಗಿಲ್ಲ. ಎಲ್ಲ ಡಾಕ್ಯುಮೆಂಟ್ ನಮಗೆ ಇದೆ. ಮತ್ತೆ ಹೈಕೋರ್ಟ್ನಲ್ಲಿ ನಮಗೆ ಆಗಿದೆ. ರಾತ್ರಿ 70 JCB ಬಂದು ಸುಮಾರು 30 ಕೋಟಿ ರೈತರು 25 ಕೋರು ಎಲ್ಲ ರಾತ್ರಿ 70 ಬಂದು ಎಲ್ಲ ಮತ್ತೆ ಹೈಕೋರ್ಟ್ನಲ್ಲಿ ಬೆಳೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಹೊರಟಿದ್ದಾರೆ. ಪೊಲೀಸವರು ನಾವು ಕೊಡಲ್ಲ, ರೈತರು ಕೊಡ್ತೀವಿ ಅಪೋರ್ಟ್. ಈ ವೇಳೆ ರೈತ ನಾಗರಾಜ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಜಗ್ಗಲಿಲ್ಲ. ಕೂಡಲೇ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು 3 ರೈತರನ್ನ ಬಿಡುಗಡೆಗೊಳಿಸಿದರು. ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕೊಂಡು 11 ಜನಕ್ಕೆ ಸ್ಟೇ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಯಾರು ರೈತ ತೊಂದರೆ ಮಾಡಬಾರ್ದು ಅಂತ ಹೇಳಿ ಆರ್ಡರ್ಲೇ ಆಗಿದೆ. ಆದ್ರೂ ಸಹ 5ನೇ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು. ಆದ್ರೆ ಅವತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ 5ನೇ ತಾರೀಕು ಸರ್ಕಾರಕ್ಕಿಂತ ದೊಡ್ಡವರಂತ ಗೊತ್ತಿಲ್ಲ ಇವರು. 1 ಇಂಚು ಅರಣ್ಯ ಭೂಮಿಯನ್ನ ಬಿಡೋದಕ್ಕೆ ಅರಣ್ಯ ಇಲಾಖೆಗೆ ಇಷ್ಟವಿಲ್ಲ. ಇತ್ತ ಹಲವು ವರ್ಷಗಳಿಂದ ತಮ್ಮ ಉಳುಮೆ ಮಾಡುತ್ತಾ ಬಂದಿರುವಂತಹ ಭೂಮಿಯನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಕ್ಕೆ ರೈತರು ಸಿದ್ದರಿಲ್ಲ. ಸರ್ಕಾರ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕೊಡದಿದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಅರಣ್ಯ ಇಲಾಖೆ ಹಾಗೆ ರೈತರ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಪ್ರಕರಣ ದಾಖಲಾಗಿ 3 ರೈತರನ್ನ ವಶಕ್ಕೆ ಪಡೆದರೆ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿ ದೊಡ್ಡ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಎಲ್ಲಾಗಿದ್ದು ಏನ್ ಕತೆ ಧನ್ಯವಾದ. ರಸ್ತೆಗೆ ಅಡ್ಡ ಹಾಕಿ ಆಕ್ರೋಶ, ಪೊಲೀಸರ ನಡುವೆ ವಾಗ್ವಾದ. ನೋಡ್ತಾ ಇದ್ದಂತೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಅಕ್ಷರಶಃ ರಣಾಂಗಣ. ಅರಣ್ಯ ಇಲಾಖೆ ವರ್ಸಸ್ ಅನ್ನದಾತರು. ಕೇತಗಾನಹಳ್ಳಿ ಗೇಟ್ ಬಳಿ ಹೈಡ್ರಾಮಾ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೇತಗಾನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಜಾಗದಲ್ಲಿ ರೈತರು ಉಳುಮೆ ಮಾಡಿದ್ರು. ಕಳೆದ ವಾರವೇ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿದ ಅರಣ್ಯ ಅಧಿಕಾರಿಗಳು ಕೃಷ್ಣಪ್ಪ ಸೇರಿ 3 ರೈತರನ್ನ ವಶಕ್ಕೆ ಪಡೆದಿದ್ರು. 2 ಟ್ರಾಕ್ಟರ್ಗಳನ್ನ ಸೀಸ್ ಮಾಡಿದ್ರು. ಇದೇ ಕಾರಣಕ್ಕೆ ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ರೈತರು ಹಾಗೂ ಅರಣ್ಯ ಇಲಾಖೆ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಅರಣ್ಯ ಅಧಿಕಾರಿಗಳ ವಶದಲ್ಲಿರೋ ರೈತರು ಟ್ರಾಕ್ಟರ್ಗಳನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ರೈತರು ಪ್ರತಿಭಟಿಸಿದರು. ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿ ನೂರಾರು ರೈತರು ರೋಡ್ಗಿಳಿದಿದ್ರು. ಇದಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯರು ಸಾಥ್ ನೀಡಿದ್ರು. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು.